ಆರೋಗ್ಯ ಕ್ಷೇತ್ರದಲ್ಲಿ ಸದ್ಯ ಹಲವಾರು ಬದಲಾವಣೆಗಳು ಆಗ್ತಲೇ ಇವೆ. ಅದರಂತೆ ರೋಗಿಗಳಿಗೆ ಹಾಗೂ ವೈದ್ಯರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಾಗದ ರಹಿತವಾಗಿ ಚಿಕಿತ್ಸೆಯನ್ನು ನೀಡೋದಕ್ಕೆ ಇಲ್ಲೊಂದು ಆಸ್ಪತ್ರೆ ಮುಂದಾಗಿದೆ. ಹಾಗಾದರೆ ಕಾಗದ ರಹಿತ ಆಸ್ಪತ್ರೆ ಅಂತಂದ್ರೆ ಏನು? ಅದು ಯಾವ ಆಸ್ಪತ್ರೆ ಅಂತೀರಾ? ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕಾಗದ ರಹಿತ ಆಸ್ಪತ್ರೆಯಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ. 1 ಕೋಟಿಗೂ ಅಧಿಕ ಪುಟಗಳ ಕಾಗದ ಉಳಿತಾಯ. ಹೀಗೆ ಟ್ಯಾಬ್ ಹಿಡಿದು ರೋಗಿಗಳ ಮಾಹಿತಿ ಕಲೆ ಹಾಕ್ತಾ ಇರೋ ನರ್ಸ್ಗಳು, ಇನ್ನೊಂದೆಡೆ ತಮ್ಮ ಆರೋಗ್ಯದ ಕುರಿತು ಮಾಹಿತಿ ಹಂಚಿಕೊಳ್ತಾ ಇರೋ ರೋಗಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ನಗರದ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ. ಹೌದು, ರಾಜ್ಯದಲ್ಲಿ ಕೆಎಲ್ಇ ಆಸ್ಪತ್ರೆ ಈಗ ಪ್ರಥಮ ಸ್ಥಾನವನ್ನ ಕಾಗದ ರಹಿತ ಆಸ್ಪತ್ರೆಯಾಗಿ ಹೊಂದಿದ್ದು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ರೂಪಿಸಿಕೊಂಡಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳಿಗೆ ಅನುಗುಣವಾಗಿ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳುವುದರಲ್ಲಿ ಕೆಎಲ್ಇ ಆಸ್ಪತ್ರೆ ಸದಾ ಒಂದು ಹೆಜ್ಜೆ ಮುಂದೆ ಇರುತ್ತದೆ. ಅದರಂತೆ ಸದ್ಯ ಡಿಜಿಟಲ್ಗೆ ರೂಪಾಂತರಗೊಂಡು ಸಂಪೂರ್ಣವಾಗಿ ಪೇಪರ್ಲೆಸ್ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ. ಟ್ಯಾಬ್ ಮೂಲಕ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಿ ಚಿಕಿತ್ಸೆ ನೀಡುವ ಕೆಲಸವನ್ನ ಡಾಕ್ಟರ್ಗಳು ಮಾಡ್ತಾರೆ. ಈ ಮೊದಲು ಒಂದು ಫೈಲ್ ರೆಡಿ ಮಾಡಿ ಅದರಲ್ಲಿ ರೋಗಿಗಳ ಸಂಪೂರ್ಣ ಮಾಹಿತಿಯನ್ನ ಬರೆದುಕೊಂಡು ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಇದರಿಂದ ಸಮಯ ಕೂಡ ಬಹಳ ಹಿಡಿಯುತ್ತಿತ್ತು. ಅಲ್ಲದೆ ಆ ಫೈಲ್ ಮಿಸ್ ಆದ್ರೆ ಮತ್ತೆ ಹೊಸದಾಗಿ ಮಾಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು. ಸದ್ಯ ರೋಗಿಗಳ ಕೈಯಲ್ಲೇ ಅವರ ಆರೋಗ್ಯದ ಮಾಹಿತಿ ಇರುತ್ತೆ. ಹೀಗಾಗಿ ಇದರಿಂದ ಡಾಕ್ಟರ್ಗಳಿಗೆ ಹಾಗೂ ರೋಗಿಗಳಿಗೆ ಬಹಳ ಅನುಕೂಲವಾಗಿದೆ ಅಂತಾರೆ ಕೆಎಲ್ಇ ಆಸ್ಪತ್ರೆಯ ನರ್ಸ್ಗಳು. ಸರ್, ಎಲ್ಲ ಟೋಟಲಿ ಪೇಪರ್ಲೆಸ್ ಆಗಿದೆ. ಎಲ್ಲ ರಿಪೋರ್ಟ್ಸ್ ಕೂಡ ಇದರಲ್ಲೇ ಬರ್ತಾವೆ, ಟ್ಯಾಬಲ್ಲಿನೇ. ವರ್ಕ್ ಕೂಡ ಕಡಿಮೆ ಆಗಿದೆ, ಟೈಮ್ ಕೂಡ ಸಾಕಷ್ಟು ಉಳಿತೈತಿ. ಸೊ ಪ್ರೆಸ್ಕೋ ಹೆಲ್ಪ್ಫುಲ್ ಆಗಿದೆ. ಎಲ್ಲ ಇನ್ವೆಸ್ಟಿಗೇಷನ್ ಆಯಿತು, ಪೇಷಂಟ್ ಫೈಲ್ ಆಯಿತು, ಆಮೇಲೆ ಲ್ಯಾಬೊರೇಟರಿ ರಿಪೋರ್ಟ್ಸ್ ಅದೆಲ್ಲ ಎಲ್ಲನೂ ಇದರಲ್ಲೇ ಇರ್ತಿದೆ. ಟ್ಯಾಬಿಂದ ಬಹಳ ಈಸಿ ಆಗ್ತಾಯಿದೆ. ಯಾಕಂದರೆ ಅಲ್ಲಿ ಒಂದೇ ಟ್ಯಾಬಲ್ಲಿ ಎಲ್ಲ ಫೈಲ್ಸ್ ಆ್ಯಕ್ಸೆಸ್ ಮಾಡೋಕ್ಕೆ ನಮ್ಗೆ ಸಿಗುತ್ತೆ. ಸೊ ಆ ಥರದ ಎಲ್ಲ ರಿಪೋರ್ಟ್ಸು ಕೂಡ ಎಲ್ಲ ಅಲ್ಲೇ ಒಂದೇ ಟ್ಯಾಬಲ್ಲಿ ಸಿಗ್ತದೆ. ಪೇಪರ್ಲೆಸ್ ಇರ್ಕೋದ್ರೆ ಎಲ್ಲ ನಾವು ಫಾಸ್ಟಾಗಿ ಕೆಲಸ ಆಗುತ್ತೆ. ಡಾಕ್ಟರ್ಸು ಹಾಗೆ ಅವ್ರಿಗೂ ನಾವು ಅವ್ರ ಹತ್ರ ಭೀ ಟ್ಯಾಬ್ಲೆಟ್ ಇದೆ, ಅವರು ಭೀ ನೋಡ್ತಾರೆ. ಬೇರೆ ಬೇರೆ ಜಾಗದಿಂದ ಅಲ್ಲಿಂದ ಅವರು ನೋಡ್ತಾ ಇರ್ತಾರೆ. ಯಾಕಂದರೆ ಮುಂಚೆ ಹೆಂಗಿತ್ತು, ಡಾಕ್ಟರ್ಸ್ ಇಲ್ಲೇ ಬಂದು ನೋಡಬೇಕಂತಿತ್ತು. ಈಗ ಟ್ಯಾಬ್ ಇರೋ ತಕ್ಷಣ ಅವ್ರು OPD ಇಲ್ಲಿ ಕೂತು ಭೀ ಅವ್ರು ನೋಡ್ಬೋದು, ಏನಾಗ್ತಾ ಇದೆ, ಏನು ಟ್ರೀಟ್ಮೆಂಟ್ ಹೋಗ್ತಾ ಇದೆ, ಏನು ಪೇಷಂಟ್ ವೈಟಲ್ಸ್ ಏನಿದೆ ಎಲ್ಲ ನೋಡ್ಬೋದು. ಕೆಎಲ್ಇ ಆಸ್ಪತ್ರೆಗೆ ಪೇಪರ್ಲೆಸ್ ಆಸ್ಪತ್ರೆ ಮಾಡಲು ಮುಂಬೈ ಮೂಲದ ಪ್ರೆಸ್ಕೋ ಪೇಪರ್ಲೆಸ್ ಸೊಲ್ಯೂಷನ್ಸ್ ಕಂಪನಿ ಸಹಕಾರ ನೀಡಿದೆ. ಈ ಆಸ್ಪತ್ರೆಯಲ್ಲಿ 1200 ಹಾಸಿಗೆಗಳು ಹೊಂದಿದ್ದು ಸರಿಸುಮಾರು ಪ್ರತಿ ವರ್ಷ 50,000ಕ್ಕೂ ಹೆಚ್ಚು ರೋಗಿಗಳ ದಾಖಲೆಗಳನ್ನ ನಿರ್ವಹಣೆ ಮಾಡುತ್ತೆ. ಈ ಟೆಕ್ನಾಲಜಿ ಬಳಕೆಯಿಂದ ಪೇಪರ್ ಉಳಿಸುವ ಜೊತೆಗೆ ಪರಿಸರದ ಕಾಳಜಿ ಕೂಡ ಮಾಡಿದಂತೆ ಆಗುತ್ತದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಹೇಳಿದರು. ಇದು ನಮ್ಮ ಆಸ್ಪತ್ರೆ ಮುಂಚಿನಿಂದ ಕೂಡ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ನಾವು ಭಾಳ ಮುಂದೆ ಇದ್ದೇವೆ. ನಮ್ಮ ಆಸ್ಪತ್ರೆ ಬಹಳ ಆಪರೇಷನ್ಸ್ ಇನ್ ದ ಲ್ಯಾಬ್ರೇಟರಿ ಇರ್ಬೋದು, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಇರ್ಬೋದು, OPD ಇರ್ಬೋದು, ಪೂರ್ತಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇದೆಲ್ಲ ನಾವಾಗಲೇ 21 ವರ್ಷದಿಂದ ಕಂಪ್ಯೂಟರೈಸ್ ಮಾಡಿದ್ದೇವೆ. ಈಗ ನಮ್ಮದು ಮೇಯ್ನ್ ಚಾಲೆಂಜ್ ಏನಿತ್ತಂದರೆ ನಮ್ಮದು ಥೌಸಂಡ್ಸ್ ಆಫ್ ಪೇಜಸ್ ಆಫ್ ಪೇಪರು ದಿವಸ ಉಪಯೋಗ ಆಗ್ತದೆ ಆಸ್ಪತ್ರೆಯಲ್ಲಿ. ನಾವು ಪರಿಸರ ಒಂದು ಹೆಂಗೆ ನಾವು ಸಸ್ಟೈನ್ ಮಾಡ್ಕೊಳ್ಬೋದು, ಸೇವ್ ಮಾಡ್ಕೊಳ್ಬೋದಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಪೇಪರ್ಲೆಸ್ ಆಸ್ಪತ್ರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕಾಗದ ರಹಿತವಾಗಿ ಕೆಎಲ್ಇ ಆಸ್ಪತ್ರೆ ಮಾರ್ಪಟ್ಟಿದೆ. ರೋಗಿಗಳಿಗೆ ಅವರ ಮೊಬೈಲ್ಗಳಲ್ಲೇ PDF ಮೂಲಕ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಕ್ಯಾಮರಾಮನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.